ಹೇರ್ ಕೇರ್ ಹೆಂಗೆ ಮಾಡ್ಕೋಬೇಕು, ಹೇರ್ ಫಾಲೋ ಆಗದೆ ಇರೋದನ್ನು ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಒಂದು ಬ್ರಷ್ ಕೊಟ್ಟಿದ್ರು, ಬ್ರಷ್ ಎಲ್ಲ ನಾನು ಓಪನ್ ಮಾಡಿದ್ದೀನಿ. ಇದನ್ನ ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಇದ್ರ ಜೊತೆನೇ ಕೊಡ್ತೀನಿ ಇದನ್ನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಲಾಂಗ್ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬಾ ಕೆಲಸ ಇತ್ತು. ಅಂದರೆ ದೀಪಾವಳಿ ಇತ್ತಲ್ಲ, ದೀಪಾವಳಿ ಆಮೇಲೆ ದಸರಾ, ಇವೆರಡು ದಿನದಿಂದ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಬ್ಬ, ಫಂಕ್ಷನ್ಸು, ಅದು ಇದು ಎಲ್ಲ ಥರ ಇರುತ್ತೆ, ಪೂಜೆ ಇರುತ್ತೆ, ಅಂಗಡಿ ಪೂಜೆ ಬೇರೆ ಮಾಡೋದಿತ್ತು. ಹೀಗಾಗಿ ನನಗೆ ಟೈಮ್ ಸಿಕ್ಕಿಲ್ಲ, ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇವತ್ತಿನ ಫುಲ್ ವಿಡಿಯೋ ಏನಂದರೆ, ಆಲ್ರೆಡಿ ನೀವು ತಮ್ಮೇಲನ್ನ ನೋಡೇ ಇರ್ತೀರ, ಏನಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅದೇ ಇವತ್ತಿನ ಬ್ಲಾಗು. ಆ್ಯಂಡ್ ತಮ್ಮೇಲೆ ನೋಡಿದ್ರ ಪ್ರಕಾರ ನಾನು ಸ್ವಲ್ಪ ಅಮೆಝಾನಿಂದ ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ. ಅದು ಇವಾಗ ಬಂದಿದೆ, ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಒಂದಿಷ್ಟು ಪ್ರಾಡಕ್ಟ್ನ ಓಪನ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಯೂಸ್ ಮಾಡಿಲ್ಲ, ಜಸ್ಟ್ ಓಪನ್ ಮಾಡಿದ್ದೀನಿ. ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ, ಸೊ ಹಾಗಾಗಿ. ಸೊ ಲೆಟ್ಸ್ ಸ್ಟಾರ್ಟ್. ಒಂದೊಂದಾಗಿ ತೋರಿಸ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಏನಂದರೆ, ವಿಶ್ ಕೇರ್ ಅವ್ರದ್ದು ಸಿರಮ್ ತರಿಸ್ಕೊಂಡಿದ್ದೆ ನಾನು, ಹೇರ್ ಗ್ರೋತ್ ಅಂತ. ಬಿಕಾಸ್ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಯೂಸ್ ಮಾಡಿಬಿಟ್ಟು ರಿವ್ಯೂ ನಿಮಗೆ ಏನಂತ ಹೇಳ್ತೀನಿ ಆಯಿತಾ, ಅವಾಗ ತರಿಸ್ಕೊಳ್ಳಿ. ಆ್ಯಂಡ್ ಅದಾದ ತಕ್ಷಣ ನಾನು ಒಂದು ಸನ್ಸ್ಕ್ರೀನ್ ತರಿಸ್ಕೊಂಡೆ, SPF 50 ಅಂತ. ತುಂಬ ಜನ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಜನ ಚೆನ್ನಾಗಿದೆ ಅಂತ ಅಂತಿದ್ರು. ಯೂಟ್ಯೂಬಲ್ಲೆಲ್ಲ ನಾನು ಸರ್ಚ್ ಮಾಡಿದೆ. ಆ್ಯಂಡ್ ಇದನ್ನು ನಾನು ಒಂದು ಸತಿ ಟ್ರೈ ಮಾಡಿಬಿಟ್ಟು ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ಹೇಳ್ತೀನಿ, ಆಮೇಲೆ ನೀವು ಟ್ರೈ ಮಾಡಿ, ಓಕೆನಾ. ಇದೊಂದು ತರಿಸ್ಕೊಂಡೆ, ಇದನ್ನ ಓಪನ್ ಮಾಡಿದ್ದೀನಿ, ಆದರೆ ಇನ್ನೂ ಯೂಸ್ ಮಾಡಿಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಇದು ಯೂಸ್ ಮಾಡಿಲ್ಲ ನಾನು. ಸೊ ಇದನ್ನು ಇನ್ನೂ ಓಪನ್ ಮಾಡಿಲ್ಲ, ನಿಜ ನಾನು ಓಪನ್ ಮಾಡಿಲ್ಲ, ಇನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ಒಂದು ಚಿಕ್ಕದಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದೇನಂತ ಯೂಸ್ ಮಾಡಿಬಿಟ್ಟೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆ ಇದೊಂದು ಕ್ಯೂಟಾಗಿ ಒಂದು ಬ್ರಷ್ ಕೊಟ್ಟಿದ್ರು, ಬ್ರಷ್ ಎಲ್ಲ ನಾನು ಓಪನ್ ಮಾಡಿದ್ದೀನಿ. ಇದನ್ನ ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಇದ್ರ ಜೊತೆನೇ ಕೊಡ್ತೀನಿ ಇದನ್ನು, ಓಕೆ. ದೆನ್ ನೆಕ್ಸ್ಟ್ ಏನಂದರೆ, ನನಗೆ ಹೇರ್ ಫಾಲ್ ಆಗ್ತಿತ್ತು ತುಂಬಾ. ಸೊ ಬೆಸ್ಟ್ ಶಾಂಪು ನೋಡ್ತಿದ್ದೆ ನಾನು, ಹಾಗಾಗಿ ನನಗೊಂದು ಬೆಸ್ಟ್ ಶಾಂಪು ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಅನಿಸುತ್ತೆ ಅಂತ. ಡೆನ್ಸಿಟಿ ಅಡ್ವಾನ್ಸ್ಡ್ ಅಂತ ಲೋರಿಯಲ್ ಶಾಂಪು, ಇದು ಲೋರಿಯಲ್ ಪ್ರೊಫೆಷ್ನಲ್ದು. ಆ್ಯಂಡ್ ಇದನ್ನು ಯೂಸ್ ಮಾಡಿ ನಿಮಗೆ ಹೆಂಗಿದೆ, ಹೇಗಿದೆ ಅಂತ ನಿಮಗೆ ಆಮೇಲೆ ನೀವು ತಗೊಳ್ಳಿ. ಯಾಕಂದರೆ ನಾನು ಆಲ್ಮೋಸ್ಟು ಹೇರ್ ಕೇರ್ ಬಗ್ಗೆನೇ ಒಂದೆರಡು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು, ಹಾಗಾಗಿ. ಆ್ಯಂಡ್ ಇದೊಂದು ತರಿಸ್ಕೊಂಡಿದ್ದೀನಿ, ಅದೊಂದು ತರಿಸ್ಕೊಂಡಿದ್ದೀನಿ, ಅಷ್ಟೊಂದು ತರಿಸ್ಕೊಂಡೆ. ಆ್ಯಂಡ್ ಹಾಗೆ ಒಂದು ಚಿಕ್ಕದಾಗಿ ಹೇರ್ ಮಸಾಜ್ ಮಾಡೋದನ್ನು ತರಿಸ್ಕೊಂಡಿದ್ದೀನಿ. ಪಿಂಕ್ ಕಲರ್ ಇದೆ. ಸೊ ಪಿಂಕ್ ಕಲರ್ ಇದೆ, ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಲೈಕ್ ಶಾಂಪು ಹಾಕೊಂಡಾಗ ಸ್ವಲ್ಪ ಮಸಾಜ್ ಮಾಡ್ಕೋಬೋದು, ಆಯಿಲ್ ಹಾಕೊಂಡಾಗೂ ಮಸಾಜ್ ಮಾಡ್ಕೋಬೋದು. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು 3 ಪ್ರಾಡಕ್ಟ್ ನಾನು ಹೇರ್ ಕೇರ್ ಬಗ್ಗೆನೇ ತರಿಸ್ಕೊಂಡಿದ್ದೀನಿ, ಬಿಕಾಸ್ ನನಗೆ ತುಂಬ ಹೇರ್ ಫಾಲ್ ಆಗ್ತಿದ್ದು, ಹಾಗಾಗಿ. ನಾನು ನೆಕ್ಸ್ಟ್ ಬ್ಲಾಗ್ನ ನಾನು ಹೇರ್ ಗ್ರೋತ್ ಹೆಂಗೆ ಮಾಡ್ಕೋಬೇಕು, ಹೇರ್ ಫಾಲ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದನ್ನ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಸಾಧ್ಯ ಆದರೆ ಹಾಕ್ತೀನಿ ಮಾಡಿಬಿಟ್ಟು, ಬಿಕಾಸ್ ಸಾಧ್ಯ ಅಂತಲ್ಲ, ನಾನು ಹಾಕ್ತೀನಿ, ಬಟ್ ಡೈಲಿ ರೊಟೀನ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಯಾವ ಥರ ಹೇರ್ ಕೇರ್ ಮಾಡ್ಕೋಬೇಕಂತ, ಬಟ್ ಅದನ್ನ ಹಾಕ್ತೀನಿ. ಬಟ್ ಇದನ್ನು ಫುಲ್ ಹೇರ್ ಕೇರ್ ಹೆಂಗೆ ಮಾಡ್ಕೋಬೇಕು, ಹೇರ್ ಫಾಲೋ ಆಗದೆ ಇರೋದನ್ನು ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ ಈ ವಿಡಿಯೋನ. ಆ್ಯಂಡ್ ಏನು ಗೊತ್ತಾ, ವಿಶ್ ಕೇರ್ ನಾನು ಸಿರಮ್ ತರಿಸ್ಕೊಂಡಿದ್ದೀನಲ್ಲ, ಇದನ್ನ ಅದ್ರ ಜೊತೆ ನನಗೆ ಒಂದು ಸನ್ಸ್ಕ್ರೀನ್ ಫ್ರೀ ಪ್ರಾಡಕ್ಟ್ ಬಂದಿದ್ದು. ಚೆನ್ನಾಗಿದೆ ಸನ್ಸ್ಕ್ರೀನು, ನೋಡಬೇಕು, ಇಷ್ಟೇ ಎಷ್ಟಿದೆ ಇದು. ಆ್ಯಂಡ್ ಅದಾಯ್ತಾ.
ಆಮೇಲೆ ಇದೊಂದು ಬ್ರಷ್ ತೊಗೊಂಡಿದ್ದೀನಿ ನಾನು 4-in-1 ಅಂತ. ಇದರಲ್ಲಿ 4 ಇದೆ. ಇವಾಗ ಓಪನ್ ಮಾಡ್ತಿದ್ದೀನಿ. ಐ ಥಿಂಕ್ ಈ ಥರ ರೊಟೇಟ್ ಮಾಡಬೇಕು ಅನಿಸುತ್ತೆ. ವಾವ್, ಸಖತ್ತಾಗಿದೆ ಗೈಸ್. ಕ್ಯಾರಿ ಮಾಡ್ಬೋದು, ಎಲ್ಲಿಗಾದರೂ ಟೂರ್ಗೆ ಹೋಗ್ಬೇಕಾ, ಹೊರಗಡೆ ಹೋಗ್ತಿದ್ರೆ ನೀವು ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು ನಂಗೆ ಇಷ್ಟ ಆಯಿತು. ಬ್ರಷ್ ಸಾಫ್ಟ್ ಇದೆ, ಸೀರಿಯಸ್ಲಿ ಸಾಫ್ಟ್, ಸಖತ್ತಾಗಿದೆ. ಅಪ್ಲೈ ಮಾಡಿದ್ದು ಇದು ಓಕೆ. ಇದೊಂದು ತರಿಸ್ಕೊಂಡಿದ್ದೀನಿ. ಇದೊಂದಾದ ತಕ್ಷಣ ನಾನು ಇನ್ನೊಂದು ತರಿಸ್ಕೊಂಡೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆ್ಯಂಡ್ ಅದ್ರ ರಿವ್ಯೂ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಆ್ಯಕ್ಚುಲಿ ಇದನ್ನ ನೋಡಿಬಿಟ್ಟೆ ತರಿಸ್ಕೊಂಡಿರೋದು. ಇನ್ನು ಅಪ್ಲೈ ಮಾಡಬೇಕು. ಬಾಕ್ಸ್ ಓಪನ್ ಮಾಡಿದ್ದೀನಿ. ಏನಲ್ಲ ಮಾಸ್ಕ್, ಇದು ಓವರ್ ನೈಟ್ ಮಾಸ್ಕು. ಇದ್ರ ರಿವ್ಯೂನು ನಾನು ಯೂಸ್ ಮಾಡಿಬಿಟ್ಟೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಫೇಸ್ನ ತುಂಬ ಕೇರ್ ಮಾಡಬೇಕಲ್ಲ. ಹಾಗಾಗಿ ಯಾರೋ ಏನೋ ಅಂತಾರೆ ಅಂತಂದು ತೊಗೊಂಡ್ಬಿಟ್ಟು ಹಾಕ್ಕೊಂಡ್ರೆ ಫೇಸ್ ಹಾಳಾಗುತ್ತೆ. ಹಾಗಾಗಿ ನಾನು ಸುಮ್ಮನೆ ನಿಮಗೆ ಸಜೆಸ್ಟ್ ಮಾಡಲ್ಲ. ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಇದ್ರದ್ದು ಹೆಂಗೆ ರಿವ್ಯೂ ಅಂತ ಕೊಡ್ತೀನಿ. ಯಾವುದು ನನಗೆ ಪ್ರಮೋಷನ್ ವಿಡಿಯೋಸ್ ಅಲ್ಲ. ಅಷ್ಟು ಫೇಮಸ್ ಯೂಟ್ಯೂಬರ್ ಇನ್ನೂ ಆಗಿಲ್ಲ ನಾನು ಪ್ರಮೋಷನ್ ಬರೋಷ್ಟು. ಆ್ಯಂಡ್ ಇದು ಇದನ್ನು ಟ್ರೈ ಮಾಡ್ತೀನಿ. ಓವರ್ ನೈಟ್ ಅಂತ ಡೀಪ್ ಮಾಸ್ಕ್ ಇದು. ನೋಡೋಣ, ಇದನ್ನು ಟ್ರೈ ಮಾಡ್ತೀನಿ ಇವತ್ತು ನೈಟು. ಸೊ ನಾನು ಇಷ್ಟೊಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಹೇರ್ ಕೇರ್ ಬೇಗನೆ ತರಿಸ್ಕೊಂಡಿರೋ ಹಾಗಿದೆ. ಆ್ಯಂಡ್ ಸೊ ಇದು ನನ್ನ ವಿಡಿಯೋ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಆ್ಯಂಡ್ ನನ್ನ ಪ್ರಾಡಕ್ಟ್ನ ಲಿಂಕ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್.